सिद्ध्यन्ति च मनोरथाः श्रीगुरुभ्यो नमः। लक्ष्मीपतेः पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये ಶ್ರೀಗುರುಭ್ಯೋ ನಮಃ. ನಾವು ಆ, ಪ್ರಮಾಣ ಅಂದರೆ ಏನು, ಯಥಾರ್ಥಂ ಪ್ರಮಾಣಂ, ಯಥಾರ್ಥ ಜ್ಞಾನಂ ಪ್ರಮಾಣಂ, ಹಾಗೆ ಅಂತ ನಾವು ನೋಡಿದ್ದೀವಿ. ಆ ಯಥಾರ್ಥ ಜ್ಞಾನಕ್ಕೆ ಕಾರಣವಾದದ್ದು ಕೇವಲ ಪ್ರಮಾಣ. ಅಲ್ಲಿ ಪ್ರಮಾಣದಲ್ಲಿ ಎರಡು ವಿಭಾಗ, ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ ಹಾಗೆ ಅಂತ. ಕೇವಲ ಪ್ರಮಾಣ ನಾಲ್ಕು ರೀತಿಯಾಗಿದೆ ಅಂತ ನಾವು ನೋಡಿದ್ದೀವಿ. ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಮತ್ತೆ ಅದರಲ್ಲಿ ಮೂರು ವಿಭಾಗ: ರುಜಿಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಅತಾತ್ವಿಕ ಯೋಗಿ ಜ್ಞಾನ ಅಂತ. ಮತ್ತೆ ನಾಲ್ಕನೇ ವಿಭಾಗ ಆ, ಅಯೋಗಿ ಜ್ಞಾನ ಹಾಗೆ ಅಂತ. ಅದರಲ್ಲಿ ಮತ್ತೆ ಮೂರು ವಿಭಾಗ: ಸಾತ್ವಿಕರದು, ರಾಜಸರು, ತಾಮಸರ ಜ್ಞಾನ ಹಾಗೆ ಅಂತ ಮೂರು ವಿಧವಾಗಿ ನಾವು ನೋಡಿದ್ದೀವಿ. ಇದು ಕೇವಲ ಪ್ರಮಾಣದ ಒಂದು ವಿಭಾಗ. ನಾಲ್ಕು ಮೇನ್ ಕ್ಯಾಟಗರಿ ನಾಲ್ಕೆ: ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಹಾಗೆ ಅಂತ. ಇಲ್ಲಿ ಆ ಮುಂದೆ ಪರೋಕ್ತ ಕೇವಲ ಪ್ರಮಾಣ ವಿಭಾಗ ವ್ಯುಧಾಸಹ ಹಾಗೆ ಅಂತ. ಅಂದ್ರೆ ನೈಯಾಯಿಕರು, ವೈಶೇಷಿಕರು, ನೈಯಾಯಿಕರಲ್ಲಿ ಒಂದು ಗುಂಪು, ಅವರು ಕೂಡ ಈ ಕೇವಲ ಪ್ರಮಾಣವನ್ನ ವಿಭಾಗ ಮಾಡ್ತಾರೆ. ಆದ್ರೆ ಆ ರೀತಿಯಾದ ಮಾಡಿದ ವಿಭಾಗ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ವಿಭಾಗ ಮಾಡಿದ್ರು ಹಾಗೆಂದ್ರೆ, ಇಂದ್ರಿಯಜಂ, ಲಿಂಗಜಂ, ಸ್ಮೃತಿ, ಆರ್ಷಂ ಚ ಇತಿ ಚತುರ್ವಿಧಂ ಯಥಾರ್ಥ ಜ್ಞಾಮಿತಿ ವೈಶೇಷಿಕಾಹ. ಯಥಾರ್ಥ ಜ್ಞಾನಂ ಅಂತ ಬರಬೇಕು. ಯಥಾರ್ಥ ಜ್ಞಾನ ನಾಲ್ಕು ವಿಭಾಗ ಅಂತ ಅವ್ರು ಮಾಡಿದ್ದಾರೆ. ಇಂದ್ರಿಯಜ ಹಾಗೆಂದ್ರೆ ಇಂದ್ರಿಯದಿಂದ ಹುಟ್ಟತಕ್ಕ ಜ್ಞಾನ ಅಂತ ಒಂದು. ಅಂದ್ರೆ ಲೋಕದಲ್ಲಿ ಏನೇನ್ ಜ್ಞಾನ ಇದೆ ಅದನ್ನ ನಾಲ್ಕು ವಿಭಾಗ ಮಾಡಬಹುದು ಹಾಗೆ ಅಂತ ಹೇಳ್ತಾರೆ ಅವರು. ಇಂದ್ರಿಯಜಂ ಅಂದ್ರೆ ಇಂದ್ರಿಯದಿಂದ ಹುಟ್ಟತಕ್ಕದ್ದು ಅಂತ ಅರ್ಥ. ಕಣ್ಣು, ಮೂಗು, ಕಿವಿ ಇದರಿಂದ ಹುಟ್ಟತಕ್ಕದ್ದು. ಲಿಂಗಜಂ ಹಾಗೆಂದ್ರೆ, ಲಿಂಗ ಅಂದ್ರೆ ಆ ಅನುಮಾನ ಅಂತ ಅರ್ಥ. ಅದರಿಂದ ಹುಟ್ಟತಕ್ಕ ಜ್ಞಾನ. ಉದಾಹರಣೆಗೆ ಆ ಒಂದು ಧೂಮವನ್ನ ನೋಡ್ತೀವಿ, ದೂರದಲ್ಲಿ ಪರ್ವತದ ಮೇಲೆ ಒಂದು ಧೂಮವನ್ನ ನೋಡ್ತೀವಿ. ಧೂಮವನ್ನ ನೋಡಿದಾಗ ನಾವೇನು ತಿಳ್ಕೊತೀವಿ, ಇಲ್ಲಿ ಗೆಸ್ ಮಾಡ್ತೀವಿ, ಇಲ್ಲಿ ಅನುಮಾನ, ಇಲ್ಲಿ ಅಗ್ನಿ ಇದೆ ಹಾಗೆ ಅಂತ. ಧೂಮವನ್ನ ನೋಡಿ ನಾವು ಅಗ್ನಿಯನ್ನ ತಿಳಿತೀವಿ. ಯಾಕೆ? ನಾವು ಹಿಂದೆ ನೋಡಿದ್ದೀವಿ, ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದ್ದೇ ಇದೆ ಹಾಗೆ ಅಂತ. ಅಗ್ನಿ ಇಲ್ಲದೆ ಧೂಮ ಇರೋದಿಲ್ಲ. ಆ ರೀತಿ ಅದನ್ನ ವ್ಯಾಪ್ತಿ ಅಂತ ಕರಿತೀವಿ. ಯತ್ರ ಧೂಮಃ ತತ್ರ ವನ್ನಿಹಿ ಅಂತ ವ್ಯಾಪ್ತಿ ಜ್ಞಾನ ಇದೆ. ಅದರಿಂದ ನಾವು ಊಹೆ ಮಾಡ್ತೀವಿ, ಇಲ್ಲಿ ಪ್ರಕೃತ ಧೂಮ ಕಾಣ್ತಾ ಇದೆ, ಅಗ್ನಿ ಕಾಣ್ತಾ ಇಲ್ಲ, ಅದರಿಂದ ಪರ್ವತದಲ್ಲಿ ಅಗ್ನಿ ಇದೆಯೋ ಇಲ್ಲವೋ ಹಾಗೆ ಅಂತ ಒಂದು ಸಂಶಯ. ಅದನ್ನ ನಿರಾಕರಣೆ, ಅದನ್ನ ವ್ಯುಧಾಸ ಮಾಡುವುದಕ್ಕಾಗಿ ನಾವು ಅನುಮಾನವನ್ನ ಬಳಸಿ ಆ ಧೂಮ ಇದೆ, ಅದರಿಂದ ಅಗ್ನಿ ಇರಬೇಕು ಅಂತ ಕನ್ಕ್ಲೂಷನ್ಗೆ ಬರ್ತೀವಿ. ಇದು ಲಿಂಗಜಂ ಅಂತ ಕರೀತಾರೆ. ಲಿಂಗದಿಂದ ಅಂದ್ರೆ ಅನುಮಾನದಿಂದ ಹುಟ್ಟಿದ ಜ್ಞಾನ ಅಂತ ಅರ್ಥ. ಇದು ಒಂದು ಎರಡನೇ ವಿಧವಾದ ಜ್ಞಾನ ಅಂತ, ಯಥಾರ್ಥ ಜ್ಞಾನ ಅಂತ ಅವರು ವಿಭಾಗ ಮಾಡಿದ್ದಾರೆ. ಇನ್ನು ಸ್ಮೃತಿ. ಸ್ಮೃತಿ ಅಂದ್ರೆ ಸ್ಮರಣೆ, ನಿನ್ನೆ ನೋಡಿದ್ದು ಇತ್ಯಾದಿಗಳು ಏನು ನಾವು ರಿಕಲೆಕ್ಟ್ ಮಾಡ್ಕೋತೀವಿ, ಅದನ್ನ ಸ್ಮೃತಿ ಅಂತ ಕರೀತಾರೆ. ಇನ್ನು ಆರ್ಷಂ ಚೈತಿ. ಆರ್ಷ ಅಂದ್ರೆ ಋಷಿಗಳಿಗೆ ಸಂಬಂಧಪಟ್ಟ ಒಂದು ಜ್ಞಾನ. ಅದು ಯೋಗ ಪ್ರಭಾವದಿಂದ, ಪರಮಾತ್ಮನ ಈಶ್ವರನ ಅನುಗ್ರಹದಿಂದ ಹುಟ್ಟತಕ್ಕ ಒಂದು ಜ್ಞಾನ ಅಂತ ನಾಲ್ಕು ವಿಭಾಗ ಮಾಡ್ತಾರೆ. ತದ್ ಅಸತ್ ಅಂತ ಹೇಳ್ತಾರೆ. ಆ ರೀತಿಯಾಗಿ ವ್ಯಾಖ್ಯಾನ ವಿಭಾಗ ಮಾಡೋದು ಸರಿಯಲ್ಲ ಹಾಗೆ. ಯಾಕೆ? ನಿತ್ಯಸ್ಯ ಈಶ್ವರ ಜ್ಞಾನಾದೇಹೇ ಆಗಮಜನ್ಯಸ್ಯ ಚ ಅಸಂಗ್ರಹ ಅಂತ. ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಇದೆ. ನಿತ್ಯ ಈಶ್ವರ ಜ್ಞಾನಾದೇಹೇ ಆಗಮಜನ್ಯಸ್ಯ ಚ ಅಸಂಗ್ರಹ ಅಂತ ತಿಳ್ಕೋಬೇಕು. ಅಂದ್ರೆ ಅಸಂಗ್ರಹ ಎನ್ನತಕ್ಕ ಒಂದು ದೋಷವನ್ನ ಹೇಳ್ತಾ ಇದ್ದಾರೆ. ಅಸಂಗ್ರಹ ದೋಷ. ಏನು ಅಸಂಗ್ರಹ ಅಂದ್ರೆ ಸರಿಯಾಗಿ
ಸಂಗ್ರಹ ಮಾಡಿಲ್ಲ. ಲೋಕದಲ್ಲಿ ಏನೇನು ಜ್ಞಾನ ಇದೆ, ಹಾ, ಅದೆಲ್ಲವೂ ಕೂಡ ಈ ನಾಲ್ಕರಲ್ಲಿ ಸೇರಬೇಕಾಗಿತ್ತು. ಈಶ್ವರನ ಜ್ಞಾನ ಅದನ್ನ ಸೇರಿಸಲೇ ಇಲ್ಲ ನೋಡಿ ಅವರು. ಈಶ್ವರನ ಜ್ಞಾನವನ್ನು ಇದಕ್ಕೆ ಹೇಳ್ತಾರೆ, ಈಶ್ವರ ಅಂತ ಹೇಳ್ತಾರೆ, ಈಶ್ವರನ ಜ್ಞಾನ ಅಂತ ಹೇಳ್ತಾರೆ, ಆದರೂ ಕೂಡ ಇಲ್ಲಿ ಅವರು ಸೇರಿಸಲೇ ಇಲ್ಲ. ಮತ್ತು ಆಗಮ ಜನ್ಯ ಜ್ಞಾನ ಅದನ್ನು ಕೂಡ ಸೇರಿಸಲಿಲ್ಲ. ಆಗಮಜನ್ಯಸ್ಯ ಚ ಅಸಂಗ್ರಹ. ಈಗ ಒಂದು ವಾಕ್ಯ ಓದ್ತೀವಿ, ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಅಂತ ಒಂದು ವಾಕ್ಯ ನ್ಯೂಸ್ ರೀಡರ್ ಎಲ್ಲ ಹೇಳ್ತಾರೆ, ಅಥವಾ ನ್ಯೂಸ್ ಪೇಪರ್ ಎಲ್ಲ ಓದ್ತೀವಿ, ಅದರಿಂದ ಒಂದು ಜ್ಞಾನ ಬರುತ್ತದೆ ನೋಡಿ. ಅದನ್ನೆಲ್ಲ ಆಗಮ ಜ್ಞಾನ ಅಂತ ಹೇಳ್ತೀವಿ. ಅದನ್ನ ಅವರು ಹೇಳಿಲ್ಲ ಈ ವಿಭಾಗದಲ್ಲಿ. ಅದು ಇಂದ್ರಿಯಜ ಅಲ್ಲ, ಅದು ಲಿಂಗಜ ಅಲ್ಲ, ಸ್ಮೃತಿಯೋ ಅಲ್ಲ, ಆರ್ಷವೂ ಅಲ್ಲ. ಅದರಿಂದ ಅದನ್ನ ಸೇರಿಸಲಿಲ್ಲ ಅಂತ. ಅಂದ್ರೆ ಲೋಕದಲ್ಲಿ ಏನೇನು ಜ್ಞಾನ ಇದೆ ಅದೆಲ್ಲವೂ ಸೇರಿಸಬೇಕು. ನಮ್ದು ವಿಭಾಗ ನೋಡಿ, ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ ನಾಲ್ಕೇ ವಿಭಾಗ. ಲೋಕದಲ್ಲಿ ಯಾವ ಜ್ಞಾನ ತೆಗೆದುಕೊಳ್ಳಿ ಈ ನಾಲ್ಕರಲ್ಲೇ ಸೇರೋದು, ನಾಲ್ಕು ಬಿಟ್ಟು ಬೇರೆ ಇಲ್ಲ ಅಂತ. ಇನ್ನು ಇದು ಒಂದು ದೋಷ ಆಯ್ತು, ಅಸಂಗ್ರಹ ಎನ್ನತಕ್ಕ ಒಂದು ದೋಷ. ಎರಡನೇದು ಹೇಳ್ತಾರೆ, ಸ್ಮೃತೇ ಮನೋರೂಪ ಇಂದ್ರಿಯ ಜನ್ಯತ್ವೇನ. ಇಲ್ಲೇನು ನೀವು ಸ್ಮೃತಿ ಅಂತ ಹೇಳಿದಿರಿ, ಆ ಸ್ಮೃತಿ, ಆ ಜ್ಞಾನ ಎಲ್ಲಿ ಹುಟ್ಟಿದ್ದು? ಅದು ಕೂಡ ಒಂದು ಮನಸ್ಸಿನಿಂದ ಹುಟ್ಟಿದ್ದು. ನಿನ್ನೆ ನೋಡಿದವನೇ ಇವನು ಹಾಗೆ ಅಂತ ನಾವೇನು ರಿಕಲೆಕ್ಟ್ ಮಾಡ್ಕೋತೀವಿ, ಸ್ಮರಣೆಗೆ ತಂದುಕೋತೀವಿ, ಅದು ಸಂಸ್ಕಾರದಿಂದ ಹುಟ್ಟಿದ್ದು. ಅದು ಮನಸ್ಸಿನಲ್ಲೇ ಹುಟ್ಟತಕ್ಕದ್ದು. ಮನಸ್ಸು ಕೂಡ ಒಂದು ಇಂದ್ರಿಯವೇ. ಅದರಿಂದ ಅದನ್ನ ಎಲ್ಲಿ ಸೇರಿಸಬಹುದು? ಸ್ಮೃತಿಯನ್ನ ಇಂದ್ರಿಯ ಜಮ್ಮಲ್ಲೇ ಸೇರಿಸಬಹುದು. ಅದನ್ನ ಸೆಪರೇಟ್ ಆಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಯಾಕೆ? ಸ್ಮೃತಿ, ಸ್ಮೃತಿ ಅಂದ್ರೆ ಅದು ಸಂಸ್ಕಾರದಿಂದ, ಸ್ಮರಣೆಯಿಂದ ಹುಟ್ಟಿದ ಒಂದು ಜ್ಞಾನ. ಅದು ಎಲ್ಲಿ ಹುಟ್ಟುತ್ತದೆ? ಅದು ಮನಸ್ಸಿನಲ್ಲೇ ಆಗತಕ್ಕ ಒಂದು ವ್ಯಾಪಾರ. ಮನಸ್ಸು ಅದು ಒಂದು ಇಂದ್ರಿಯ, ಅದರಿಂದ ಇಂದ್ರಿಯದಲ್ಲೇ ಹುಟ್ಟಿದ್ದು, ಮನಸ್ಸಿನಲ್ಲೇ ಹುಟ್ಟಿದ ಜ್ಞಾನ ಅದು ಅಂತ ಇಂದ್ರಿಯಜಲ್ಲೇ, ಇಂದ್ರಿಯಜ ಮೊದಲನೇ ಕ್ಯಾಟಗರಿ ಏನಿದೆ ಅದರಲ್ಲೇ ಸೇರಿಸಬಹುದು. ಹಾಗೆ ಅದರಿಂದ ಈ ಒಂದು ವಿಭಾಗ ಸರಿಯಲ್ಲ ಅಂತ ಒಂದು ಕಾರಣ. ಇನ್ನೊಂದು ಕಾರಣ ಹೇಳ್ತಾರೆ, ಸ್ಮೃತೇ ಮನೋರೂಪ ಇಂದ್ರಿಯ ಜನ್ಯತ್ವೇನ ಆರ್ಷಸ್ಯ ಚ, ಆರ್ಷಸ್ಯ ಚ ಯೋಗಿಜ್ಞಾನತ್ವೇನ, ಯೋಗಿಜ್ಞಾನಸ್ಯ ಯೋಗ ಸಂಗ್ರಹ ಕೃತ ಜ್ಞಾನ ಪ್ರಭೇದತ್ವಸ್ಯ ತೈಃ ಏವ ಉಕ್ತತ್ವೇನ ಪೃಥಗ್ಗ್ರಹಣ ಅಯೋಗಾಚ್ಛ. ಹಾಗೆ ಹೇಗೆ ಆರ್ಷಜ್ಞಾನ ಅದು ಕೂಡ ಏನು? ಯೋಗಿ ಜ್ಞಾನ ಅಂದ್ರೆ ಪರಮಾತ್ಮನಲ್ಲಿ ಮಾಡಿದ ಭಕ್ತಿಯಿಂದ ಪರಮಾತ್ಮ ಅನುಗ್ರಹ ಮಾಡಿ ಕೊಟ್ಟ ಒಂದು ಜ್ಞಾನ, ಅದು ಯೋಗಿ ಜ್ಞಾನತ್ವ. ಅಂತ ಯೋಗಿ ಜ್ಞಾನ ಯೋಗ ಸಹಕೃತ ಇಂದ್ರಿಯಜನ್ಯ, ಯೋಗ ಸಹಕೃತ ಇಂದ್ರಿಯಜನ್ಯ ಜ್ಞಾನ ಪ್ರಭೇದತ್ವಸ್ಯ. ಅದು ಕೂಡ ಇಂದ್ರಿಯ. ಯದ್ಯಪಿ ಪರಮಾತ್ಮನ ಅನುಗ್ರಹದಿಂದ ಅವರ ಮನಸ್ಸಿನಲ್ಲೇ ಅಥವಾ ಅವರ ದೃಷ್ಟಿಯಲ್ಲೇ ಒಂದು ವಿಶೇಷವಾದ ಒಂದು ಶಕ್ತಿ ಬರುತ್ತದೆ, ಅದು ಕೂಡ ಏನಾಯ್ತು? ಇಂದ್ರಿಯಜನ್ಯ ಜ್ಞಾನವೇ ಆಯ್ತು. ಅಂದ್ರೆ ಯೋಗದ ಸಹಕಾರದಿಂದ ಅದಾಯ್ತು, ಭಕ್ತಿಯ ಒಂದು ಸಹಕಾರದಿಂದ, ಭಕ್ತಿಯಿಂದ ದೇವರ ಅನುಗ್ರಹ, ದೇವರ ಅನುಗ್ರಹದಿಂದ ಒಂದು ಸ್ಪೆಷಲ್ ಪವರ್ ಅವರ ಇಂದ್ರಿಯಗಳಿಗೆ ಸಿಗ್ತದೆ. ಅದು ಕೂಡ ಇಂದ್ರಿಯಜನ್ಯ ಜ್ಞಾನ ಪ್ರಭೇದತ್ವಸ್ಯ ತೈರೇವ ಉಕ್ತತ್ವೇನ ಪೃಥಗ್ಗ್ರಹಣ ಅಯೋಗ ಚ. ಹಾಗೆ ಅದರಿಂದ ಆರ್ಷವೂ ಕೂಡ ಏನಾಯ್ತು? ಇಂದ್ರಿಯಜನ್ಯ ಜ್ಞಾನವೇ ಆಯ್ತು. ಅದನ್ನ ಸೆಪರೇಟ್ ಆಗಿ ನಾವು ಹೇಳಬೇಕಾಗಿಲ್ಲ. ಹಾಗೆ ಅಂತ ಈ ರೀತಿಯಾಗಿ ವೈಶೇಷಿಕರು ಏನು ಒಂದು ವಿಭಾಗ ಮಾಡಿದ್ದಾರೆ ಅದು ಸರಿಯಲ್ಲ ಅಂತ ಒಟ್ಟು ವಿಚಾರ. ಇದಾದ ಮೇಲೆ ಅನುಪ್ರಮಾಣ ನಾವು ನೋಡಿದ್ದೀವಿ. ಪ್ರಮಾಣ ಎರಡು ರೀತಿಯಾಗಿದೆ, ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ. ಹಾಗೆ ಕೇವಲ ಪ್ರಮಾಣ ಹಿಂದೆ ನಾವು ನೋಡಿದ್ದೀವಿ. ಅನುಪ್ರಮಾಣ ಅಂದ್ರೆ ಏನು? ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ ಅಂತ ಅರ್ಥ. ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದು. ಸಾಧನ ಅಂದ್ರೆ ಏನು ಅಂತ ಮುಂದೆ ನೋಡ್ಲಿಕ್ಕಿದ್ದೇವೆ. ಯಥಾರ್ಥ ಜ್ಞಾನಕ್ಕೆ ಸಾಧನ, ಸಾಧನ ಅಂದ್ರೆ ಅದು ಅಸದೃಶವಾದ ಒಂದು ಕಾರಣ ಅಂತ, ಸ್ಪೆಷಲ್ ಕಾರಣ ಅಂತ. ಸಾಧನ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್, ಇನ್ಸ್ಟ್ರೂಮೆಂಟ್ ಅಂತಾನೆ ಅರ್ಥ. ಆದ್ರೆ ಸಾಮಾನ್ಯ ಇನ್ಸ್ಟ್ರೂಮೆಂಟ್ ಅಂತ ಅಲ್ಲ, ಅದು ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್. ಹತ್ತರಲ್ಲಿ ಒಂದೊಂದು ಸೇರಿಸಬಾರ್ದು, ಅದಕ್ಕೊಂದು ಸ್ಪೆಷಾಲಿಟಿ ಇದೆ, ಅದನ್ನು ಮುಂದೆ ಹೇಳ್ತಾರೆ. ಈ ರೀತಿಯಾಗಿ ಯಥಾರ್ಥ ಜ್ಞಾನ ಸಾಧನಂ, ಯಥಾರ್ಥ ಜ್ಞಾನಕ್ಕೆ ಕಾರಣವಾದದ್ದು ಅನುಪ್ರಮಾಣ. ಯಾವುದರಿಂದ ನಮಗೆ ಯಥಾರ್ಥ ಜ್ಞಾನ ಬರುತ್ತದೋ ಅದು. ಇದರ ಮೇಲೆ ದಳಕೃತ್ಯ ಮಾಡ್ತಾರೆ.
ಯಥಾರ್ಥಂ ಇತ್ಯುಕ್ತೆ ಕೇವಲ ಅತಿವ್ಯಾಪ್ತಿಗೆ ಅಂತ ಆ ವಿಚಾರ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ